ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಫೋಟೋನ ಯಾವ ರೀತಿ ಶರ್ಟ್ ತೆಗೆದು ಕೋಟನ್ನು ಯಾವ ರೀತಿ ಮಾಡ್ಬೋದು, ನೆಕ್ಸ್ಟು ಇದನ್ನು ಪಾಸ್ಪೋರ್ಟ್ ಸೈಜನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು. ಫೋಟೋಶಾಪ್ ಇಲ್ಲದೇ ಇದನ್ನೆಲ್ಲ ಫೋಟೋಶಾಪಿಗೆ ಹೋಗದೇ ಅಲ್ಲಿ ಕ್ರಿಯೇಟ್ ಮಾಡ್ದೇ ನೀವು ಒಂದು ವೆಬ್ಸೈಟಲ್ಲಿ ಕ್ರಿಯೇಟ್ ಮಾಡ್ಬೋದು. ಅದು ಯಾವ ರೀತಿ ಒಂದು 2 ಮಿನಿಟ್ಸಲ್ಲಿ ಕ್ರಿಯೇಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫಸ್ಟ್ ನೀವು ಗೂಗಲ್ ಓಪನ್ ಮಾಡ್ಕೊಳ್ಳಿ. ನೀವು ಮೊಬೈಲಲ್ಲೇ ಈ ವರ್ಕನ್ನು ಮಾಡ್ಬೋದು. ನಾನು ಕಂಪ್ಯೂಟ್ರಲ್ಲಿ ದೊಡ್ಡದಾಗಿ ಕಾಣುತ್ತೆ ಅಂತ ಕಂಪ್ಯೂಟ್ರಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟ್ ನೀವು ಗೂಗಲಲ್ಲಿ ಹೋಗಿ ಕಟ್ಔಟ್ ಪ್ರೋ ಅಂತ ಒಂದು ವೆಬ್ಸೈಟ್ ಇದೆ, ಅದನ್ನು ಸರ್ಚ್ ಮಾಡಿ ನೋಡಿ. ಇದರಲ್ಲಿ ಈ ಟೈಪ್ ಕಾಣುತ್ತೆ. ಇದರಲ್ಲಿ ಪಾಸ್ಪೋರ್ಟ್ ಫೋಟೋ ಮೇಕರ್ ಅಂತಿದೆಯಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ಲೋಡ್ ಇಮೇಜ್ ಅಂತ ಕೇಳುತ್ತೆ. ಯಾವುದು ನೀವು ಅಪ್ಲೋಡ್ ಮಾಡೋಕ್ಕಲ್ಲ ಅಪ್ಲೋಡ್ ಮಾಡಿ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ನೀವು ಇದರಲ್ಲಿ ಸೈನ್ ಇನ್ ಮಾಡಬೇಕಾಗತ್ತೆ. ಫಸ್ಟ್ ಸೈನ್ ಅಪ್ ಮಾಡಿ, ಸೈನ್ ಇನ್ ಮಾಡಿ. ಗೂಗಲ್ ಅಕೌಂಟ್ ಇದ್ದರೆ ಸೈನ್ ಇನ್ ಮಾಡ್ಬೋದು. ನೆಕ್ಸ್ಟ್ ಈ ರೀತಿ ಫಸ್ಟು ಓಪನ್ ಆಗುತ್ತೆ. ಇದರಲ್ಲಿ ಸೇಮ್ ಇದರಲ್ಲಿ ಮೇಲೆ ಬಂದರೆ ಡನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಒಂದು ಓಪನ್ ಆಗುತ್ತೆ ನೋಡಿ. ನಾರ್ಮಲ್ ಆಗಿ ಶರ್ಟ್ ಯಾವ ರೀತಿ ಇದೆ ಅದೇ ರೀತಿ ಇದೆ. ನೀವು ಶರ್ಟ್ ಚೇಂಜ್ ಮಾಡ್ಬೇಕಂತಂದರೆ ಕಂಟಿನ್ಯೂ ಇದೆಯಲ್ಲ ಬಟನ್ಸ್, ಅಲ್ಲಿ ಅದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಶರ್ಟ್ ಟೈಪಲ್ಲಿ ಕಾಣ್ತಾ ಇದೆಯಲ್ಲ ಆ ಬಟನ್, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವುದು ಸೆಲೆಕ್ಟ್ ಮಾಡ್ತೀರಿ ನಿಮ್ಮ ಚಾಯ್ಸು ಅದು ಸೆಲೆಕ್ಟ್ ಆಗುತ್ತೆ. ಈಗ ಕೋಟ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಿಮಗೆ ಶರ್ಟ್ ಬದಲಿಗೆ ಕೋಟ್ ಕ್ರಿಯೇಟ್ ಆಗುತ್ತೆ ನೋಡಿ. ಕೋಟ್ ಕ್ರಿಯೇಟ್ ಆಯಿತು. ನೀವು ಇದು ಬೇಕಾಗಿಲ್ಲ ಇನ್ನೊಂದು ಬೇಕಂತಂದರೆ ಇನ್ನೊಂದು ಕೂಡ ಸೆಲೆಕ್ಟ್ ಮಾಡಿದರೆ ಇನ್ನೊಂದು ಕೂಡ ಆಗುತ್ತೆ. ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ, ಹಾಗಾದರೆ ಮಾತ್ರ ಅರ್ಥ ಆಗುತ್ತೆ ನೋಡಿ. ಇದು ಎಲ್ಲರಿಗೂ ಯೂಸ್ಫುಲ್ ಆಗಿರ್ತಕ್ಕಂಥದ್ದು, ಅದಕ್ಕೋಸ್ಕರ ಎಲ್ಲರೂ ಶೇರ್ ಮಾಡಬೇಕು ನೋಡಿ. ಇದು ಶರ್ಟ್ ಕೂಡ ಬೇರೆದಾಯಿತು. ಈ ನೆಕ್ಸ್ಟ್ ನೀವು ಕೋಟನ್ನು ಯೂಸ್ ಮಾಡಿಕೊಂಡೆ ನಾನು ಪಾಸ್ಪೋರ್ಟನ್ನು ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಕೋಟ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಡನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈಗ ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು, ಕೋಟ್ ಇರೋದನ್ನು, ಸಿಂಗಲ್ ಫೋಟೋನ. ನೆಕ್ಸ್ಟ್ ಬೇಡ ಅಂತಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಕ್ರಾಪ್ ಅಂತಿರುತ್ತಲ್ಲ ಮೇಲೆ ಲೆಫ್ಟ್ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಪೇಪರ್ ಸೈಜನ್ನು ಫಸ್ಟು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಪೇಪರ್ ಸೈಜ್ ಯಾವ ಸೈಜ್ ಅದ್ರ ಮೇಲೆ ಅಂದರೆ 6x4ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಫೋಟೋ ಪ್ರಿಂಟಿಂಗ್ ತೆಗಿಬೋದು. 6x4ಅಲ್ಲಿ 8 ಫೋಟೋಸ್ ಬರ್ತವೆ ನೋಡಿ. ಇದು ಆಟೋಮೆಟಿಕ್ ಆಯಿತು. ಬಟ್ ಅದರಲ್ಲಿ ನೀವು ಸೈಜನ್ನು ಪಾಸ್ಪೋರ್ಟ್ ಸೈಜನ್ನು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಇಂಡಿಯಾ ಅಂತ ಟೈಪ್ ಮಾಡಿದರೆ ಇಂಡಿಯಾ ಪಾಸ್ಪೋರ್ಟ್ 3.5 × 4 ಸೆಂಟಿಮೀಟರ್ ಇದನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ನಾರ್ಮಲಾಗಿ ಫೋಟೋಶಾಪಲ್ಲಿ ಏನು 448 ನಂಬರ್ಸ್ ತೆಗೆದುಕೊಡ್ತಾರಲ್ಲ ಅದೇ ರೀತಿ ಫೋಟೋಸ್ ಕ್ರಿಯೇಟ್ ಆಗ್ತವೆ. ಇದನ್ನು ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಫೋಟೋ ಪ್ರಿಂಟರ್ ಇದ್ದರೆ ಫೋಟೋ ಪ್ರಿಂಟಿಂಗ್ ತೆಗಿಬೋದು. ಇಲ್ಲ ಹೊರಗಡೆನೂ ನೀವು ಫೋಟೋನ ತಗೊಂಡು ಬರ್ಬೋದು. ಇದು ನೋಡಿ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಮಾಡ್ತಾಯಿದ್ದೀನಿ. ಒಂದು ಡೆಸ್ಕ್ಟಾಪಲ್ಲಿ ನೀವು ಸೇವ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಆಯಿತು. ಈಗ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಅದು ಫೋಟೋ ಯಾವ ರೀತಿ ಬರುತ್ತಂತ ನೋಡಿ. ಈ ರೀತಿ ಬರುತ್ತೆ. ಇದನ್ನು ನಿಮಗೆ ರೊಟೇಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ 448 ನಂಬರ್ಸು ನೀವು ಫೋಟೋನ ಪ್ರಿಂಟೌಟ್ ತೆಗಿಬೋದು. ಇದೇ ರೀತಿ ನೀವು ಇದು ಜೆಂಟ್ಸ್ ಆಯಿತು. ಅಕಸ್ಮಾತ್ ಲೇಡೀಸದು ಏನಾದರೂ ಇದೇ ರೀತಿ ಕೋಟ್ ಬೇಡ, ಬೇರೆದೇನಾದರೂ ಶರ್ಟ್ ಬೇರೆ ಟೈಪಲ್ಲಿ ಬೇಕಂತಂದರೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಬ್ಯಾಕ್ ಬಂದರೆ ಇದರಲ್ಲಿ ಗರ್ಲ್ಸು ಕೂಡ ನೀವು ಮಾಡ್ಬೋದು. ಇದೇ ರೀತಿ ನೀವು ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ ಇದು ಡ್ರೆಸ್ ಕೋಡ್ ಲೆಫ್ಟ್ ಸೈಡಲ್ಲಿ ಸಿಗುತ್ತಲ್ಲ, ಅಲ್ಲಿ ಹೋದರೆ ನಿಮಗೆ ಒರಿಜಿನಾಲಿಟಿ ಆಮೇಲೆ ವುಮೆನ್ ಅಂತ ಇರುತ್ತೆ, ಇಲ್ಲ ಚಿಲ್ಡ್ರನ್ಸ್ ಅಂತ ಇರುತ್ತೆ ನೋಡಿ. ನೆಕ್ಸ್ಟ್ ನಮಗೆ ವುಮೆನ್ಸ್ ಬೇಕಾಗಿರೋದಕ್ಕೋಸ್ಕರ ವುಮೆನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡಿ. ಲೇಡೀಸ್ ಡ್ರೆಸ್ಸು ಕೆಳಗಡೆ ಏನಿದಾವಲ್ಲ ಅದೆಲ್ಲ ಕಾಣ್ತಾ ಇದೆ. ನಿಮಗೆ ಒಂದು ಸ್ಯಾಂಪಲಾಗಿ ಒಂದು ಕ್ಲಿಕ್ ಮಾಡಿ ನಿಮಗೆ ಬೇಕಾದರೆ ತೋರಿಸ್ತೀನಿ ನೋಡಿ. ಒಂದು ಸೆಲೆಕ್ಟ್ ಮಾಡ್ತೀನಿ ನೋಡಿ. ಒಂದು ಶರ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ಇಂಟರ್ನೆಟ್ ಸ್ಪೀಡ್ ಇದ್ದರೆ ಸ್ವಲ್ಪ ಸ್ಪೀಡಲ್ಲಿ ಆಗುತ್ತೆ.
ನೋಡಿ ಆಟೋಮೆಟಿಕ್ಕಾಗಿ ಚೇಂಜ್ ಆಗಿದೆ. ಇದೇ ರೀತಿ ನೀವು ಲೇಡೀಸ್ದು ಕೂಡ ಈ ರೀತಿ ಚೇಂಜಸ್ ಮಾಡಿಕೊಂಡು ಪ್ರಿಂಟೌಟನ್ನು ತೆಗಿಬೋದು. ಸೇಮ್ ಪ್ರೊಸೀಜರ್ ಇದನ್ನು ಕಂಟಿನ್ಯೂಸ್ ಆಗಿ ನೀವು ಮಾಡ್ಬೋದು. ನೆಕ್ಸ್ಟು ಇದನ್ನು ಫೋಟೋನು ಕ್ರಾಪ್ ಮಾಡ್ಬೋದು. ಅದನ್ನು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ HD ಅಂತ ಇರುತ್ತೆ. ಅದನ್ನು ಈ ಥರ HD ಪ್ರಿಂಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಫೋಟೋನ ಯಾವ ರೀತಿ ಕ್ರಾಪ್ ಮಾಡ್ಬೇಕಂತಂದರೆ ಈ ಪಕ್ಕದಲ್ಲಿ ಕ್ರಾಪ್ ಅಂತ ಇದೆಯಲ್ಲ ನೋಡಿ, ಲೆಫ್ಟ್ ಸೈಡಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡೋಕು. ನೋಡಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಇನ್ನೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ನೀವು ಯಾವ ಥರ ಬೇಕು ಅಡ್ಜಸ್ಟ್ಮೆಂಟ್ ಸ್ಕ್ರೀನನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಕ್ರಾಪ್ ಮಾಡಿ ಎಷ್ಟು ಸೈಜ್ ಬೇಕೋ ಅಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ ನೀವು ಮುಂದೆ ಪ್ರೋಸೆಸ್ ಏನು ಹೇಳಿರ್ತೀನಲ್ಲ ಅದನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಸಡನ್ನಾಗಿ ನೀವು ಪಾಸ್ಪೋರ್ಟ್ ಸೈಜ್ನ ಬೇಕು ಅಂತಂದರೆ ಇದು ನಿಮ್ಮ ಮೊಬೈಲಲ್ಲಿ ಕೂಡ ಮಾಡ್ಬೋದು. ಇದು ಈಸಿ ಮೆಥಡ್ ಇದೆ. ವೆಬ್ಸೈಟಲ್ಲಿ ಯಾವುದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದು ಬೇಕಾಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.